ಗಮಕ ಕಲೆ ಇದು ಬೇರೆನೇ ಕಲೆ ಇದು. ಇದಕ್ಕೆ ಇದು ಯಾವ ಕಡೆಗೂ ಬರೋದಿಲ್ಲ ಇದು. ಯಾಕಂದ್ರೆ ಸಂಗೀತ ಸಾಹಿತ್ಯ ಎರಡು ಇದಕ್ಕೆ ಸೇರೋದ್ರಿಂದ ನೀವು ಇದು ಒಂದ್ ರೀತಿ ಮನರಂಜನೆನೂ ಆಗುತ್ತೆ ಮತ್ತೆ ಸಾಹಿತ್ಯನೂ ಆಗುತ್ತೆ. ನಿಮ್ಮೊಳಗೆ ಆ ಗಮಕ ವಾಚನವನ್ನ ಹುಟ್ಟು ಹಾಕಿದ್ದು ಯಾರು ಅಂತ ಹೇಳಿ, ಅಂದ್ರೆ ನಿಮ್ಮ ಮನೆಯಲ್ಲಿ ಅಂದ್ರೆ ತಂದೆ ತಾಯಿ ಆಗಿರ್ಬೋದು, ತಮ್ಮ ಬಾಲ್ಯದ ಪರಿಸರ ಆತರ ಇತ್ತ, ಈ ಕಡೆ ಒಲವು ಬಂದದ್ದು ಹೇಗೆ? ನನಗೆ ತುಂಬಾ ತಡವಾಗಿ ಬಂತು. ಯಾಕೆಂತಂದ್ರೆ ನಾನು ಒಂದು ಹಳ್ಳಿನಲ್ಲಿ ಹುಟ್ಟಿದ್ದು. ಅಲ್ಲಿ ನನಗೆ ಆಗಿನ ಕಾಲದಲ್ಲಿ ಏನು ನನಗೆ ಒಬ್ರು ಮಾರ್ಗದರ್ಶಕರೇ ಇರಲಿಲ್ಲ ನನಗೆ. ಆದ್ರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಒಂದು ದಿವಸ ನನಗೆ ಆಧ್ಯಾತ್ಮದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಒಂದ್ ದಿವಸ ಪ್ರವಚನ ಮಾಡ್ತಾ ಇರುವಾಗ ಒಬ್ರು ಬಂದ್ಬಿಟ್ಟು, ವ್ಯಾಖ್ಯಾನ ಕ್ಷೇತ್ರದಲ್ಲಿ ಗಮಕಕ್ಕೆ ತುಂಬಾ ಕಡಿಮೆ ಜನ ಇದ್ದಾರೆ, ನೀವು ತುಂಬಾ ಚೆನ್ನಾಗಿ ಪ್ರವಚನ ಕೊಡ್ತೀರಿ, ನೀವು ವ್ಯಾಖ್ಯಾನಕ್ಕೂ ನೀವು ಯಾತಕ್ಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೇಳಿದ್ರು. ಆವಾಗ ನಾನು ಶುರು ಮಾಡ್ಕೊಂಡೆ, ಶಂಕರ ವಿಜಯದಿಂದ ಶುರು ಮಾಡ್ಕೊಂಡೆ. ಅವತ್ತಿಂದ ಮದುವೆ ಆಗಿ ಬಂದ ನಂತರ? ಹೌದೌದು, ಇತ್ತೀಚೆಗೆ, ತುಂಬಾ ಇತ್ತೀಚೆಗೆನೆ. ನಮ್ಮ ಮದುವೆ ಆಗಿ 53 ವರ್ಷ ಆಯ್ತು. ನಾನು ಇದನ್ನ ಈ ಕ್ಷೇತ್ರಕ್ಕೆ ಬಂದಿದ್ದು 30-35 ವರ್ಷದ ಕೆಳಗಡೆ ನಾನು ಬಂದಿದ್ದು. ಅಂದ್ರೆ ನಾನು ಇದು ವಿದೇಶಕ್ಕೆ ಹೋಗಿದ್ದೆ, ನಾನು ಕೆನಡಾಕ್ಕೆ ಹೋಗಿದ್ದೆ. ನಾನು ಬಂದ ಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಸೆಟ್ಲ್ ಆದ್ಮೇಲೆ ಈ ಎಲ್ಲಾ ಚಟುವಟಿಕೆಗಳು ಕೂಡ ಶುರುವಾಯ್ತು. ನಾನು ಅದ್ರಲ್ಲಿ ಗಮಕನೂ ಒಂದು. ಅದು ಕನ್ನಡ ನಾನು ಓದೇ ಇಲ್ಲ ಆಕ್ಚುಲಿ, ಆದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಅದನ್ನ ಹಾಗೆ ಶಂಕರ ವಿಜಯ ಶುರು ಮಾಡ್ಕೊಂಡು ಆಮೇಲೆ ಮತ್ತೆ ಎಲ್ಲಾ ಕಾವ್ಯಗಳಿಗೂ ನಾನು, ಯಾಕೆಂತಂದ್ರೆ ರಾಮಾಯಣ ಮಹಾಭಾರತ ಅದೆಲ್ಲ ಗೊತ್ತಿರೋದ್ರಿಂದ ರಾಮಾಯಣ ಮಹಾಭಾರತದ ಆಧಾರದ ಮೇಲೆನೆ ಈ ಸಾಹಿತ್ಯ ಇದು ಏನೋ ಕಾವ್ಯಗಳು ಬಂದಿರೋದು. ಅದರಿಂದ ಅದು ಸುಲಭ ಆಗುತ್ತೆ ನಮಗೆ, ವ್ಯಾಖ್ಯಾನ ಮಾಡೋದಕ್ಕೆ ಸುಲಭ ಆಗುತ್ತೆ. ಗಮಕ ಕಲೆ ಇದು ಬೇರೆನೇ ಕಲೆ ಇದು. ಇದಕ್ಕೆ ಇದು ಯಾವ ಕಡೆಗೂ ಬರೋದಿಲ್ಲ ಇದು. ಯಾಕಂದ್ರೆ ಸಂಗೀತ ಸಾಹಿತ್ಯ ಎರಡು ಇದಕ್ಕೆ ಸೇರೋದ್ರಿಂದ ನೀವು ಇದು ಒಂದ್ ರೀತಿ ಮನರಂಜನೆನೂ ಆಗುತ್ತೆ ಮತ್ತೆ ಸಾಹಿತ್ಯನೂ ಆಗುತ್ತೆ. ಯಾಕಂದ್ರೆ ಹಳಗನ್ನಡ ಇರೋದೆಲ್ಲ ಈಗ ಭಾಮಿನಿ ಷಟ್ಪದಿನಲ್ಲಿದೆ, ವಾರ್ಧಿಕ ಷಟ್ಪದಿನಲ್ಲಿದೆ, ಚೌಪದಿನಲ್ಲಿದೆ. ಆ ಕಾವ್ಯಗಳನ್ನೆಲ್ಲವನ್ನು ಕೂಡ ನೀವು ರಾಗ ಹಾಕೊಂಡು ಓದಿದಾಗ ಮನರಂಜನೆನೂ ಆಗುತ್ತೆ, ಅದು ಸಾಹಿತ್ಯನೂ ಆಗುತ್ತೆ. ಈ ವ್ಯಾಖ್ಯಾನ ಯಾತಕ್ ಬಂತು ಗಮಕಕ್ಕೆ ಅಂತಂದ್ರೆ, ಸಾಹಿತ್ಯ ಹಳಗನ್ನಡನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಕಬ್ಬಿಣದ ಕಡಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಅದಕ್ಕೊಂದು ಸ್ವಲ್ಪ ವ್ಯಾಖ್ಯಾನ ಕೊಟ್ರೆ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಎಲ್ರಿಗೂ ಹಳಗನ್ನಡ ಅರ್ಥವಾಗಲ್ಲ, ಅದಕ್ಕೋಸ್ಕರ ಈ ವ್ಯಾಖ್ಯಾನ ಒಂದು ಸಂಪ್ರದಾಯ ಬಂತು. ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದ್ರೆ, ಆ ಪದ್ಯದಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಿಮ್ಗೆ ಹೇಳಕ್ಕಾಗಲ್ಲ. ಕೆಲವು ಪುರಾಣದ ಕಥೆಗಳು, ಇನ್ಯಾವುದೋ ಸಂದರ್ಭಗಳು, ಇನ್ಯಾವುದೋ ಒಂದು ಸಾಹಿತ್ಯದ ವಿಚಾರನೋ, ಇನ್ಯಾವುದೋ ಒಂದು ಛಂದಸ್ಸೋ, ಇದನ್ನೆಲ್ಲ ಹೇಳುವಾಗ ಅದಕ್ಕೆ ಒಂದ್ ಸ್ವಲ್ಪ ವಿವರಣೆ ಬೇಕಾಗುತ್ತೆ. ಇವಾಗ ಕ್ಲಿಷ್ಟ ಪದಗಳನ್ನ ಉಪಯೋಗಿಸಿರ್ತಾರೆ, ಅದಕ್ಕೆ ಸ್ವಲ್ಪ ವಿವರಣೆ ಬೇಕಾಗುತ್ತೆ. ಅದ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಆ ಕಥೆಗಳನ್ನು ಅಳವಡಿಸ್ಕೊಂಡು ವ್ಯಾಖ್ಯಾನ ಮಾಡ್ಕೊಂಡು ಹೇಳ್ತಾ ಇದ್ರೆ ಅವರಿಗೆ ಪುರಾಣದ ಕಥೆಗಳು ಅರ್ಥವಾಯ್ತೆ. ಮತ್ತೆ ಗಮಕದಲ್ಲಿ ಕಾವ್ಯವನ್ನ ಯಾರು ಬರೆದಿದ್ದಾರೆ, ಇವಾಗ ಕುಮಾರವ್ಯಾಸ ಭಾರತ ಆಗಿರ್ಬಹುದು ಅಥವಾ ಲಕ್ಷ್ಮೀಶನ ಜೈಮಿನಿ ಭಾರತ ಆಗಿರ್ಬಹುದು, ಅದ್ರ ಕತೆ ಏನು ಅಂತಲೂ ಅರ್ಥವಾಗುತ್ತೆ. ಜೊತೆಗೆ ಇವುಗಳು ಕೂಡ ಪುರಾಣದ ಕಥೆಗಳಾಗಲಿ ಅಥವಾ ಕ್ಲಿಷ್ಟ ಪದಗಳಾಗಲಿ ಅಥವಾ ಬೇರೆ ಯಾವುದೇ ವಿಚಾರ ಪದ್ಯದಲ್ಲಿ ಬಂದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.